ಭ್ರಷ್ಟರು ಅಂತಂದ್ರೆ ಇವ್ರು ಇನ್ನೊಂದು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಭ್ರಷ್ಟ ಅದಾರ, ಅಪ್ಪ ಮಕ್ಕಳು ಭ್ರಷ್ಟ ಅದಾರ, ಅವ್ರು ಹೊರ ದೇಶದಾಗ ಆಸ್ತಿ ಮಾಡ್ಯಾರ ಅಂತ ಹೇಳ್ತಾರೆ ಇವ್ರು. ನಾ ಇವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವು ಎಷ್ಟು ಬಿಜಾಪುರದ ಸಿಟಿ ಒಳಗೆ ಕೆಲಸ ಮಾಡಿರಿ, ಎಷ್ಟು ಯಾವ್ಯಾವ ರೋಡ್ ಮಾಡಿರಿ, ಏನೇನು ಮಾಡಿರಿ? ಎಲ್ಲರಿಗೆ ಹೋದವ್ರಿಗೆಲ್ಲ ನಾ ಏನು ತಗೊಳಂಗಿಲ್ಲ, ನಾ ಮುಟ್ಟಂಗಿಲ್ಲ. ಎಲ್ಲಿ ಮುಟ್ಟಬೇಕು? ಅದು ಯಾವುದೋ ಒಂದು ಗೋಶಾಲೆ ಅದಲ್ಲ, ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ಟು ಬರ್ರಿ. ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ರೆ ಕಗ್ಗೋಡದ ಗೋಶಾಲೆಗೆ ದನಗಳು ತಿಂತಾವ ರೊಕ್ಕ? ನಾ ಮುಟ್ಟಂಗಿಲ್ಲ. ಕಗ್ಗೋಡ ಗೋಶಾಲೆ ಕೊಟ್ಟು ಬರ್ರಿ. ಕಗ್ಗೋಡ ಗೋಶಾಲೆ ತಗೊಳ್ಳೋರು ಯಾರು? ಆ ದನಗಳು ಮುಂದೆ ಹೋಗಿ ನೋಟಿನ ಬಂಡಲ್ ಲೀಟರ್ ದನ ತಿಂತಾವ ಅಂತ ಕೇಳ್ತೀನಿ ನಾನು. ಅದು ಎಷ್ಟು ದನಗಳು ತಿಂದಾವ, ಎಷ್ಟು ರೊಕ್ಕ ತಂದು ಕೊಟ್ರ ಅದೆಲ್ಲ ದಾಖಲೆ ರಿಲೀಸ್ ಮಾಡ್ರಿ. ಇನ್ನ ಭಾಳ ಅದಾವ ನನ್ನ ಬಲ್ಲಿ. ಮುಂದಿನ ದಿನಬಾಲಿಗಳು ಸ್ವಲ್ಪ ಬಿಡ್ತೀನಿ, ಬ್ಯಾಡದ್ ಬಿಟ್ಟಿನಿ. ಇನ್ನೂ ಒಂದೆರಡು ದೊಡ್ಡ ವಿಡಿಯೋ ಅದಾವ. ಅಷ್ಟು ನಿಮ್ಮ ಇತಿಮಿತಿ ಇರ್ಬೇಕು. ನಾನು ಒಂದು ಕುಟುಂಬದ, ನಮ್ಮ ಮನೆತನದ ಕುಟುಂಬದ ಬಗ್ಗೆ ಅವ್ರು ಮಾತಾಡಿದ್ರು, ನಮ್ಮ ಮನೆತನ ಕುಟುಂಬದ ಬಗ್ಗೆ ಮಾತಾಡಿದ್ರು. ಬಾಗಲಕೋಟೆ ಚುನಾವಣೆ, MP ಚುನಾವಣೆಯಲ್ಲಿ ನಮ್ಮ ಅಣ್ಣನ ಮಗಳೇ ನಿಂತಳು, ಶಿವಾಂತ್ ಪಲ್ರ ಮಗಳು. ತನ್ನ ಪಕ್ಷ ಅವ್ರು ಮಾಡಿದ್ರು, ನಮ್ಮ ಪಕ್ಷ ನಾವು ಮಾಡಿ. ನಾವು ಎಲ್ಲಿ ಯಾವುದು ನನ್ನ ಒಂದು ಜೈಮಾನದಲ್ಲಿ ಪಕ್ಷ ತತ್ವ ಸಿದ್ಧಾಂತ ಬಿಟ್ಟು ಲಕ್ಷ್ಮಣ ರೇಖಾ ದಾಟಿ ಹೋಗಂಗಿಲ್ಲ. ಹೊಂದಾಣಿಕೆ ರಾತ್ರಿ ರಾಜಕಾರಣ ಮಾಡ್ತಾರೆ, ಪ್ರೂಫ್ ಮಾಡಿಕೊಡ್ಲಿ. ಅವ್ರು ಪ್ರೂಫ್ ಮಾಡಿದ್ರೆ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ರಿಸೈನ್ ಮಾಡ್ತೀನಿ. ಅವ್ರಿಗೆ ಹೆಣ್ಣು ಮಕ್ಕಳಿಲ್ಲ. ಈಗ ಸಂಯುಕ್ತ ಪಾಟೀಲಲ್ಲಿ ಇಲೆಕ್ಷನ್ ಚುನಾವಣೆ ನಿಂತ್ರ ಯಾವ ರೀತಿ ಮಾಡಿದ್ರು? ಗಜಕೇಶ್ವರಿ ಯೋಗ ಅದ್ರಾಗ ಹಾಸ್ಯಾಸ್ಪದ ಮಾಡಿ ಮಾತಾಡಿದ್ರು. ನಿನಗೆ ಅವ್ನಿಗೆ ಹೆಣ್ಣು ಮಕ್ಕಳಿಲ್ಲ, ಅವನಿಗೆ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಎಲ್ಲರಿಗೆ ಸರಿಸಮಾನ ಮಾತಾಡೋದು. ಸ್ವಲ್ಪ ಇತಿಮಿತಿ ಬೇಕದಕ್ಕೆ. ಯಾವಾಗಲೂ ಮನುಷ್ಯಾಗ ಮಾತಾಡ್ಬೇಕಾದ್ರ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ, ನೀ ಏನ್ರ ನಮ್ಮ ಮನೆತನ ಬಗ್ಗೆ ನೀ ಹಿಂದೆ ಏನು ಮಾತಾಡಿದಿ, ಪಂಚಮಸಾಲಿ ಸಮಾಜ ನಿನ್ನ ಹೋರಾಟ, ಪಂಚಮಸಾಲಿಯರ್ ನೀ ಎಲ್ಲಿ ಹೋರಾಟ ಮಾಡಿದಿ, ಯಾವ ಪಂಚಮಸಾಲಿಯರಿಗೆ ಮಾಡಿ, ಈ ಕೂಡಲ ಸಂಗಮ ಶ್ರೀಗಳ ಜೊತೆ ಕೂಡಿ ಇದೇನು ನೀ ಡಾಂಬರಾಟ ನಡೆಸಿಯಲ್ಲ. ಪಂಚಮಸಾಲಿಯರ್ ಅಂತೇಳಿ ಎಷ್ಟು ಮಂದಿ ಪಂಚಮಸಾಲಿಯರು ಬಂದು ಬೀದಿಗಿಳಿದು ಕೆಲಸ ಮಾಡತ್ತಾರ, ಹೋರಾಟ ಮಾಡತ್ತಾರ. ನೀ ಏನು ಬ್ಯಾಂಕ್ ಮಾಡಿಯಲ್ಲ ಪುಣ್ಯಾತ್ಮ, ಬ್ಯಾಂಕಿನ ಸ್ಟಾಫ್ನವ್ರು ಕರ್ಕೊಂಡ್ಬಂದು ನೀ ಏನು ಸ್ಟ್ರೈಕ್ ಮಾಡ್ಸಕತ್ತಿ, ಇದನ್ನು ಬಿಡು. ಸ್ವಯಂ ಪ್ರೇರಣೆಯಿಂದ ರೊಕ್ಕ ಇಲ್ಲದೆ ನಾನು ಕರೆಸ್ತೀನಿ ಬೇಕಾದ್ರೆ ನನ್ನ ಕ್ಷೇತ್ರದಿಂದ. ಬರೀ ಫೋನ್ ಮಾಡಿ ಹೇಳಿದ್ರೆ 20-25 ಸಾವಿರ ಮಂದಿನ ಕರೆಸ್ತೀನಿ. ಅಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಂತ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ. ಹೆಮ್ಮೆಯಿಂದ ಹೇಳ್ತೀನಿ ನಾನು. ನಾ ಏನು ಮೊದಲು ಹೋಗಿ ಅವ್ರು ರೊಕ್ಕ ಕೊಟ್ಟು ಡಾಬಾಕ್ ಊಟ ಮಾಡಿ ಬರ್ರಿ, ಸ್ಟೇಜ್ ಹೊಡ್ಯಾಕ ನಾ ಯಾರಿಗೆ ರೊಕ್ಕ ಕೊಟ್ಟು ಮಂದಿನ ಕರ್ಸಂಗಿಲ್ಲ. ಅದಕ್ಕೆ ನಂದು ಇಷ್ಟೇ ವಿನಂತಿ ಅದ, ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಕೆಲಸ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ಎರಡನೇದ್ದು ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ, ಇದನ್ನು ನೀವೇನು ಮಾಡಕತ್ತೀರಿ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತು ನಂದು ವಿನಂತಿ ಪೂರ್ವಕ ತಮಗೆಲ್ಲರಿಗೆ ಹೇಳಕ್ಕೆ ನಾನು ಬಯಸ್ತೀನಿ. ಆದರೆ ಎಷ್ಟೋ ಜನ ಈ ಮುದ್ದ್ಯಾಬಳದಲ್ಲಿ ಏನಾಯ್ತು ಪರಿಸ್ಥಿತಿ, ನಾಡಗೌಡರ ಇಲೆಕ್ಷನ್ ಇವತ್ತು ನಡಾಳಿ ES ಪಾಟೀಲ್ ನಡಾಳಿ ನಿಂತರು. ES ಪಾಟೀಲ್ ನಡಾಳಿಗೆ ಸೋಲಿಸ್ಲಿಕ್ಕೆ ಕಾರಣ ಯಾರು? ಅಲ್ಲೇ ನಮ್ಮ ಗೌಡರು ಹಿಂದೆ ನಿಂತರು, ಕುದುರೆ ಸಾಲೋಟಿಗೆ ಗೌಡರು. ಅವ್ರು ಯಾಕೆ ಸೋತರು? ಅವ್ರು ಪಂಚಮಸಾಲಿಯರು ಹೌದಲ್ಲ. ಸಂಜು ಗೌಡ್ರು ಇಲ್ಲೇ ಅದಾರ, ಸಂಜು ಗೌಡ್ರಿಗೆ ಸೋಲ್ಸಿದ್ರು, ಅವ್ರ ಮಗನ ನಿಂದ್ರಿಸಿ ಸೋಲ್ಸಿದ್ರು. ಅಧಿಕೃತ ಅಭ್ಯರ್ಥಿ ಆಗಿದ್ರು, ಅವ್ರ ಮಗನ ಪಕ್ಷಕ್ಕಾಗಿ ನಿಂದ್ರಿಸಿ. ಆದ್ರೆ ನೀವು ಒಂದು ವಿಚಾರ ಮಾಡ್ರಿ, ದುಡ್ಡು ಕೊಟ್ಟು ಎಲ್ಲರಿಗೆ ದುಡ್ಡಿನ ಆಮಿಷ ತೋರಿಸಿ ದುಡ್ಡಿಲ್ಲದೆ ಇಲೆಕ್ಷನ್ ಮಾಡ್ತೀನಿ ಅಂದ್ರೆ ಯಾರ್ಯಾರು ದುಡ್ಡು ಕೊಟ್ಟಾರ ನನ್ನ ಬಲ್ಲಿ ದಾಖಲೆಗಳದಾವ. ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಂಜೀವ್ ಗೌಡ್ರ ನಿತ್ರ ಇವ್ರು ಸೋಲಿಸೋರು ಯಾರು? ನಿಮ್ಮ ಮಗನ ನಿಂದ್ರಿಸೋದ್ರೆಲ್ಲ ಪಕ್ಷೇತರ ಮಾಡಿ. ಅದಕ್ಕೆ ಈ ರೀತಿ ನಡೆದಿದ್ದೆ. ಅದಕ್ಕೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಆಗಲಿ, BY ವಿಜೇಂದ್ರ ಅವ್ರ ಬಗ್ಗೆ ಆಗಲಿ, ಇವು ಶಬ್ದಗಳನ್ನು ಮಾತಾಡೋದು ಸರಿಯಲ್ಲ, ಮಾತಾಡಬೇಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಅದ್ರ ಜೊತೆಯಲ್ಲಿ ನೀವು ಹೋಗಿ ಪಕ್ಷದಾಗ ಬರಬೇಕು ಅನ್ನೋದು ಹಂಬಲ ಭಾಳ ಐತಿ, ನಿಮಗೆ ಭಯಂಕರ ಹಂಬಲ ಐತಿ. ಇವತ್ತು ಎಲ್ಲರೂ ನಾವು ಅವ್ರ ಮನೆಗೆ ಹೋಗಿಲ್ಲ, ನಮ್ಮ ಮಂತ್ರಿ ಎಲ್ಲಕ್ಕೆ ಹೋಗಿಲ್ಲ,
ನಾ ಅವ್ರಿಗೆ ಹೇಳ್ಸಿಲ್ಲ. ಮತ್ತು ಈ ಕೂಡಲ ಸಂಘ ಸ್ವಾಮಿಗಳು ಕರ್ಕೊಂಡು ನೀವೇನು ಮಾಡತ್ತೀರಿ? ಸ್ವಾಮಿಗಳು ಕರ್ಕೊಂಬಂದು ಪಕ್ಷ ಸೇರ್ಪಡೆ ಮಾಡೋದು ಬರಾಕತ್ತೀರಿ. ಅದು ಮುಂದೆ ಹೈಕಮಾಂಡ್ಗೆ ಬಿಟ್ಟು ವಿಷಯ. ಅದು ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಎಲ್ಲ ಬದ್ಧ ಇರ್ತೀವಿ. ಪರಮ ಪೂಜ್ಯ ಕೂಡಲ ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ, ಪಂಚಮಸಾಲಿ ಸಮಾಜ ಸಂಘಟನೆ ಮಾಡ್ಕೊತ ಬಂದಿದ್ರಿ, ನೀವು ಸಂಘಟನೆ ಒಳಗೆ ಮುಂದುವರಿರಿ. ಈ ರಾಜಕಾರಣಿಗಳ ಹಿಂದೆ ನೀವು ಬೆನ್ನು ಹತ್ತಿ ಹೋರಾಟ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ.